ಅದರಲ್ಲೂ ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಅತ್ಯಂತ ಇವತ್ತು ನಮಗೆ ಗುಣಮಟ್ಟದ ಶಿಕ್ಷಣ ಬೇಕು ಎನ್ನುವ ಕಾರಣಕ್ಕೋಸ್ಕರ ನಲಿಕಲಿ ವ್ಯವಸ್ಥೆಯನ್ನು ಕ್ಯಾನ್ಸಲ್ ಮಾಡಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ಚರ್ಚೆ ಮಾಡಬೇಡಿ. ಪ್ರಶ್ನೆಗೆ ಇದು ಬೇಸಿಕ್ ಆಗಿರ್ತಕ್ಕಂಥದ್ದು. ಬೇಸಿಕ್ ಅದೇ ಪ್ರಶ್ನೆ ಕೇಳಬೇಕಿತ್ತಲ್ಲ. ದಯವಿಟ್ಟು ಮಂತ್ರಿಯವರೇ. ಮಾನ್ಯ ಅಧ್ಯಕ್ಷರೇ, ಅವ್ರು ಕೇಳಿರ್ತಕ್ಕಂಥದ್ದು ಈಗ ಒಂದೇನಂತ ಹೇಳಿದ್ರೆ, ಈ 2.5 ವರ್ಷದೊಳಗೆ ನಾವು ತಗೊಂಡಾಗ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟ, ಟೀಚರ್ ಶಾರ್ಟೇಜು, ಇದ್ರ ಮೇಲೆ ಎಲ್ಲದೂ ಕೂಡ ಇತ್ತು, ಅನ್ವಯ ಆಗ್ತಾ ಇತ್ತು. ಯಾವಾಗಲೂ ಕೂಡ ನಾವು ಟೀಚರ್ಸ್ನ ಪರ್ಮನೆಂಟ್ ಟೀಚರ್ಸ್ ತಗೊಳ್ಳಿಲ್ಲ ಅಂದರೆ ನಾವು ಗೆಸ್ಟ್ ಟೀಚರ್ಸ್ನ ಅನಿವಾರ್ಯವಾಗಿ ತಗೊಳ್ಬೇಕು. ಯಾಕೆಂದರೆ ಪೈಲಪ್ ಆಗಿಬಿಟ್ಟಿದೆ ಇಷ್ಟು ವರ್ಷ. ಈ ಸತಿ ಏನು ಮಾಡಿದೆ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಮಾತಾಡಿ ಗೆಸ್ಟ್ ಟೀಚರ್ಸ್ ಅನಿವಾರ್ಯವಾಗಿ ಗೆಸ್ಟ್ ಟೀಚರ್ಸ್ ತಗೊಳ್ಬೇಕು. ನಾವು ಗೆಸ್ಟ್ ಟೀಚರ್ಸಲ್ಲೇ ನಾವು ರನ್ ಮಾಡ್ಬೇಕನ್ನೋದು ನಮ್ಮ ಆಸೆ ಅಲ್ಲ. ಒಂದೇ ಸತಿಗೆ ರಿಕ್ರೂಟ್ಮೆಂಟ್ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ. ನಾವು ಬಂದಮೇಲೆ ನೀವು 2022ರಲ್ಲಿ ಏನು ನೋಟಿಫಿಕೇಶನ್ ಹೊರಡಿಸಿದ್ರಿ, ನಾವು ಬಂದಮೇಲೆ ಅದು ಸುಪ್ರೀಂ ಕೋರ್ಟಲ್ಲಿ ಒಂದು ಪ್ರಾಬ್ಲಮ್ ಇತ್ತು ಮಾನ್ಯ ಅಧ್ಯಕ್ಷ. ಅದನ್ನೆಲ್ಲದೂ ಕೂಡ ಮಾಡಿ ಈಗ ಸುಮಾರು 13,000 ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿದ್ವಿ. ಈ ಹೋದ ವರ್ಷ ಏನು ಮಾಡಿದ್ವಿ ಅಂದರೆ, ಈ ವರ್ಷ ಶಾಲೆ ಶುರು ಆಗೋಕ್ಕಿಂತ ಮುಂಚೆನೇ 51,000 ಗೆಸ್ಟ್ ಟೀಚರ್ಸ್ನ ತಗೊಂಡ್ವಿ. ಅವರಿಗೆ ಸ್ವಲ್ಪ ಹಣನೂ ಕೂಡ 2,000 ರೂಪಾಯಿ ಜಾಸ್ತಿ ಮಾಡಿದ್ವಿ. ಅದನ್ನ ಬಜೆಟಲ್ಲೂ ಕೂಡ ನಾವು ಹೇಳ್ಕೊಂಡಿದ್ವಿ. 51,000 ಟೀಚರ್ಸು ಶಾಲೆ ಶುರು ಆಗೋಕ್ಕಿಂತ ಮುಂಚೆನೇ. ಯಾಕೆಂದರೆ ಗುಣಮಟ್ಟ ಕೊಡಬೇಕಂದ್ರೆ ಅಟ್ಲೀಸ್ಟ್ ಯಾರಾದರೂ ಒಬ್ಬರು ಟೀಚರೇ ಇರಬೇಕು. ಕೆಲವು ಸತಿ ಟೀಚರೇ ಇರಲಿಲ್ಲ. ಮುಂಚೆ ಕಂತಲ್ಲಿ ಮಾಡೋರು 15-20,000 ಟೀಚರ್ಸು, ಅದಾದಮೇಲೆ 20,000. ಅದಕ್ಕೆ ಟೀಚರ್ಸ್ನ ನಾನು ಕೂಡ ಈಗ ನಿಮ್ಮ ಹತ್ರ ಮಾತಾಡ್ತಿದ್ದಂಗೆ ಮೊನ್ನೆ 7ನೇ ತಾರೀಕು TET ಆಯಿತು. 11,000, 10,000 ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸೆಪ್ರೇಟು, ಇಡೀ ರಾಜ್ಯಕ್ಕೆ ಸೆಪ್ರೇಟು ಸುಮಾರು 11,000 ಟೀಚರ್ಸ್ನ ರಿಕ್ರೂಟ್ಮೆಂಟ್ ಪ್ರೋಸೆಸ್ ನಡೀತಾ ಇದೆ. ನಾನು ವಿಶ್ವಾಸ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸದನಕ್ಕೆ, ಮುಂದಿನ ವರ್ಷ ಕಲಿಕೆ ಒಳಗೇನೆ, ಅಂದರೆ ಯಾವಾಗ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ ಅಷ್ಟರೊಳಗೇನೆ ಇವರೆಲ್ಲರೂ ಕೂಡ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು 100ಕ್ಕೆ 100 ಮಾಡ್ತೀವಿ. ಅದು ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಅದ್ರ ಜೊತೆಗೆ ಅನುದಾನಿತ ಶಾಲೆಯಲ್ಲೂ ಕೂಡ ತೊಂದರೆ ಇದೆ. ಅನುದಾನಿತ ಶಾಲೆಯಲ್ಲೂ ಕೂಡ ಸುಮಾರು 5,900 ಟೀಚರ್ಸ್ನ ಅವ್ರಿಗೂ ಕೂಡ 2015ರಿಂದ ಆ ಪ್ರಕ್ರಿಯೆಯನ್ನು ಕೂಡ ನಾವು ಶುರು ಮಾಡ್ತಾ ಇದ್ದೀವಿ ಮಾನ್ಯ ಅಧ್ಯಕ್ಷರೇ. ಅದಾದಮೇಲೆ BLO ಅವ್ರದ್ದು ಹೇಳಿದರು ಮಾನ್ಯ ಸದಸ್ಯರು. ಅದೇನಾಗ್ತದೆ, ಈ ಸರ್ವೆ ಟೈಮಲ್ಲಿ ತಮಗೂ ಗೊತ್ತಿದೆ, ಮೊನ್ನೆ ನಾವು ಸ್ಟೇಟ್ ಸರ್ವೆ ಮಾಡಿದಾಗಲೂ ಅಷ್ಟೇ ನಾನು ಲೆಟ್ರೇ ಬರೆದ್ಬಿಟ್ಟೆ, ಇಲ್ಲ ನಾನು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂತ. ನನಗೆ ಕಳಿಸೋದಕ್ಕೆ ಇಷ್ಟ ಇರಲಿಲ್ಲ. ಆದರೆ ಶಿಕ್ಷಕರು ಬಿಟ್ಟರೆ ಇನ್ಯಾವುದೂ ವ್ಯವಸ್ಥೆ ಇಲ್ಲ. ಈಗ ತಮ್ಮ ಸೆಂಟ್ರಲ್ ಗೌರ್ಮೆಂಟ್ದು ಕೂಡ ಈಗ ನೆಕ್ಸ್ಟ್ ಜಾನ್ವರಿಯಿಂದ ಶುರು ಆಗುತ್ತೆ. ನಾನು ಮತ್ತೆ ಪತ್ರ ಬರಿತಾ ಇದ್ದೀನಿ, ಏನಂತ, ಇಲ್ಲ ಬೇಡ, ಯಾಕೆಂದರೆ ಎಕ್ಸಾಮ್ ಬರ್ತಾ ಇದೆ, ದಯವಿಟ್ಟು ನಮ್ಮನ್ನು ಯೂಸ್ ಮಾಡಬೇಡಿ ಅಂತ. ಬಟ್ ಯಾವ ಥರ ಆದೇಶ ಬರ್ತದೆ ನನಗದು ಗೊತ್ತಿಲ್ಲ. ನಾನು ವೈಯಕ್ತಿಕವಾಗಿ ನಮ್ಮ ಶಿಕ್ಷಕರನ್ನು ಈ ಕೆಲಸಕ್ಕೆ ಕಳಿಸೋದಕ್ಕೆ ನಾನು ವೈಯಕ್ತಿಕವಾಗಿ ನನಗೂ ಕೂಡ ಅಷ್ಟೊಂದು ಇಷ್ಟ ಇಲ್ಲ. ಆದರೆ ಅನಿವಾರ್ಯವಾಗಿ ಟೀಚರ್ಸ್ ಬಿಟ್ಟರೆ ಇನ್ಯಾರೂ ಇರೋದಿಲ್ಲ ಅಂತಕ್ಕಂಥದ್ದನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತು ನೀವು ಇನ್ನೊಂದು ವಿಚಾರ ಮಾತ್ರ ಮಾತಾಡ್ತಿದ್ದಂಗೆ ಮೊನ್ನೆ 7ನೇ ತಾರೀಕು TET ಆಯಿತು. 11,000, 10,000 ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸೆಪ್ರೇಟು, ಇಡೀ ರಾಜ್ಯಕ್ಕೆ ಸೆಪ್ರೇಟು ಸುಮಾರು 11,000 ಟೀಚರ್ಸ್ನ ರಿಕ್ರೂಟ್ಮೆಂಟ್ ಪ್ರೋಸೆಸ್ ನಡೀತಾ ಇದೆ. ನಾನು ವಿಶ್ವಾಸ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸದನಕ್ಕೆ, ಮುಂದಿನ ವರ್ಷ ಕಲಿಕೆ ಒಳಗೇನೆ, ಅಂದರೆ ಯಾವಾಗ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ ಅಷ್ಟರೊಳಗೇನೆ ಇವರೆಲ್ಲರೂ ಕೂಡ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು 100ಕ್ಕೆ 100 ಮಾಡ್ತೀವಿ. ಅದು ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಅದ್ರ ಜೊತೆಗೆ ಅನುದಾನಿತ ಶಾಲೆಯಲ್ಲೂ ಕೂಡ ತೊಂದರೆ ಇದೆ. ಅನುದಾನಿತ ಶಾಲೆಯಲ್ಲೂ ಕೂಡ ಸುಮಾರು 5,900 ಟೀಚರ್ಸ್ನ ಅವ್ರಿಗೂ ಕೂಡ 2015ರಿಂದ ಆ ಪ್ರಕ್ರಿಯೆಯನ್ನು ಕೂಡ ನಾವು ಶುರು ಮಾಡ್ತಾ ಇದ್ದೀವಿ ಮಾನ್ಯ ಅಧ್ಯಕ್ಷರೇ. ಅದಾದಮೇಲೆ BLO ಅವ್ರದ್ದು ಹೇಳಿದರು ಮಾನ್ಯ ಸದಸ್ಯರು. ಅದೇನಾಗ್ತದೆ, ಈ ಸರ್ವೆ ಟೈಮಲ್ಲಿ ತಮಗೂ ಗೊತ್ತಿದೆ, ಮೊನ್ನೆ ನಾವು ಸ್ಟೇಟ್ ಸರ್ವೆ ಮಾಡಿದಾಗಲೂ ಅಷ್ಟೇ ನಾನು ಲೆಟ್ರೇ ಬರೆದ್ಬಿಟ್ಟೆ, ಇಲ್ಲ ನಾನು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂತ. ನನಗೆ ಕಳಿಸೋದಕ್ಕೆ ಇಷ್ಟ ಇರಲಿಲ್ಲ. ಆದರೆ ಶಿಕ್ಷಕರು ಬಿಟ್ಟರೆ ಇನ್ಯಾವುದೂ ವ್ಯವಸ್ಥೆ ಇಲ್ಲ. ಈಗ ತಮ್ಮ ಸೆಂಟ್ರಲ್ ಗೌರ್ಮೆಂಟ್ದು ಕೂಡ ಈಗ ನೆಕ್ಸ್ಟ್ ಜಾನ್ವರಿಯಿಂದ ಶುರು ಆಗುತ್ತೆ. ನಾನು ಮತ್ತೆ ಪತ್ರ ಬರಿತಾ ಇದ್ದೀನಿ, ಏನಂತ, ಇಲ್ಲ ಬೇಡ, ಯಾಕೆಂದರೆ ಎಕ್ಸಾಮ್ ಬರ್ತಾ ಇದೆ, ದಯವಿಟ್ಟು ನಮ್ಮನ್ನು ಯೂಸ್ ಮಾಡಬೇಡಿ ಅಂತ. ಬಟ್ ಯಾವ ಥರ ಆದೇಶ ಬರ್ತದೆ ನನಗದು ಗೊತ್ತಿಲ್ಲ. ನಾನು ವೈಯಕ್ತಿಕವಾಗಿ ನಮ್ಮ ಶಿಕ್ಷಕರನ್ನು ಈ ಕೆಲಸಕ್ಕೆ ಕಳಿಸೋದಕ್ಕೆ ನಾನು ವೈಯಕ್ತಿಕವಾಗಿ ನನಗೂ ಕೂಡ ಅಷ್ಟೊಂದು ಇಷ್ಟ ಇಲ್ಲ. ಆದರೆ ಅನಿವಾರ್ಯವಾಗಿ ಟೀಚರ್ಸ್ ಬಿಟ್ಟರೆ ಇನ್ಯಾರೂ ಇರೋದಿಲ್ಲ ಅಂತಕ್ಕಂಥದ್ದನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತು ನೀವು ಇನ್ನೊಂದು ವಿಚಾರ ಹೇಳಿದ್ರಿ, ಮೊಟ್ಟೆದು ನಮಗೆ